ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಬೆಂಗಳೂರಿನ ಬಿಜೆಪಿ ರಾಜ್ಯ ಪ್ರಧಾನ ಕಚೇರಿಯಲ್ಲಿ ಸಂಭ್ರಮದ ವಾತಾವರಣ. ರಾಜ್ಯ ನಾಯಕರು ಒಬ್ಬರನ್ನೊಬ್ಬರು ಅಪ್ಕೊಂಡು ಮುದ್ದಾಡ್ತಾ ಇದ್ರು, ಒಬ್ರಿಗೊಬ್ಬರು ಸಿಹಿ ತಿನ್ನಿಸ್ತಾ ಇದ್ರು. ಬಿಜೆಪಿಯ ಚಿಹ್ನೆಯ ಧ್ವಜವನ್ನು ಯಡಿಯೂರಪ್ಪನವರಿಗೆ ಕೊಟ್ಟರು. 1.5 ವರ್ಷಗಳ ನಂತರ ಯಡಿಯೂರಪ್ಪನವರು ವಾಪಸ್ ಬಿಜೆಪಿಗೆ ಬಂದಂಥ ಸಂಭ್ರಮ, ಅಲ್ಲಿ ಸಂಭ್ರಮ ಪಡ್ತಾ ಇದ್ದಂಥ ರಾಜ್ಯ ನಾಯಕರನ್ನು ನೋಡಿದ ಕೊನೆ ಪಕ್ಷ ಕೆಲವರಿಗಾದರೂ ಕಳೆದ 1.5 ವರ್ಷದಲ್ಲಿ ಅವರು ನೀಡಿದಂಥ ಹೇಳಿಕೆಗಳು, ಮಾಡಿಕೊಂಡಂಥ ಕಚ್ಚಾಟಗಳು ನೆನಪಾಗಿರಲಿಕ್ಕೂ ಸಾಕು. ಒಂದು ಸಲ ಆ ಹೇಳಿಕೆಗಳು ಏನಿದ್ವು ಅನ್ನೋದನ್ನು ನಿಮಗೆ ತೋರಿಸ್ತೀವಿ. ಬಹುಶಃ ಅವುಗಳನ್ನು ಕೊಟ್ಟಂಥ ನಾಯಕರಿಗೆ ಸ್ವಲ್ಪ ಮಟ್ಟಿಗೆ ಕಸಿವಿಸಿ ಆಗುತ್ತೆ. ಆದರೆ ರಾಜಕೀಯದಲ್ಲಿ ಯಾರೂ ಶಾಶ್ವತ ಮಿತ್ರರಲ್ಲ, ಯಾರೂ ಶಾಶ್ವತ ಶತ್ರುಗಳಲ್ಲ ಅನ್ನೋದನ್ನು ಪ್ರೂವ್ ಮಾಡೋದಕ್ಕೆ ಬಹುಶಃ ಇದರಷ್ಟು ದೊಡ್ಡ ಸಾಕ್ಷಿ ಇನ್ನೊಂದು ಸಿಗಲಿಕ್ಕಿಲ್ಲ. ಒಂದು ಸಲ ಆ ಹೇಳಿಕೆಗಳು ಹೇಗಿದ್ವು ಅನ್ನೋದನ್ನು ನೋಡಿ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಇವತ್ತು ಅನಿವಾರ್ಯವಾಗಿ ನಮ್ಮ ಅನಂತಕುಮಾರ್ ಅವರ ಹೆಸರು ಹೇಳಬೇಕಾಗುತ್ತೆ. ಅವರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಅವ್ರದ್ದು 1 ಪಾಯಿಂಟ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ, ಕರ್ನಾಟಕ ರಾಜ್ಯದಿಂದ ಯಾವುದೇ ಒಂದು ಹಿರಿಯ ಮುತ್ಸದ್ದಿ ರಾಜಕಾರಣಿಗಳು ಯಾರು ರಾಷ್ಟ್ರಮಟ್ಟದಲ್ಲಿ ರಾಜಕಾರಣ ಮಾಡುವಂಥ ಶಕ್ತಿ ಇದೆ ಅಂಥವ್ರಿಗೆ ಹೋಗಬಾರ್ದು, ತನ್ನ ಸುತ್ತಮುತ್ತಲೇ ಒಂದು ಕೋಟೆಯನ್ನು ಕಟ್ಕೊಂಡು ಅಂಥವ್ರು ಮಾತ್ರ ಇಡಬೇಕು ಅನ್ನುವಂಥ ಷಡ್ಯಂತ್ರವನ್ನು ನಡೆಸ್ತಾ ಇರುವಂಥದ್ದು ದಿನೇ ದಿನೇ ಸ್ಪಷ್ಟ ಆಗ್ತಾ ಇದೆ. ಮತ್ತು ಯಾರೇ ರಾಷ್ಟ್ರೀಯ ಅಧ್ಯಕ್ಷ ಬಹಳ ಬೇಗ ಅವ್ರ ಹತ್ರ ಸ್ನೇಹ ಮಾಡ್ತಾರೆ, ಅವ್ರ ಇಕ್ಕಟ್ಟನ್ನು ಸಿಗಿಸ್ತಾರೆ, ಅವ್ರ ಮೇಲೆ ಸವಾರಿ ಮಾಡ್ತಾರೆ. ಮತ್ತು ಅವರು ಯಾವುದೇ ಒಂದು ಸ್ಪಷ್ಟವಾದ ನಿರ್ಧಾರವನ್ನು ತಗೊಳ್ಳೋಕ್ಕಾಗದೇ ಇರುವಂಥ ಉಸಿರು ಕಟ್ಟುವಂಥ ಪರಿಸ್ಥಿತಿಗೆ ತರೋದರಲ್ಲಿ ಬಹಳ ಯಶಸ್ವಿ ಆಗ್ತಿದ್ದಾರೆ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. 1 ತಿಂಗಳಿಂದ ನಾವು ನಿರ್ಧಾರ ಮಾಡಿದಂತೆ ಹೊಸ ಪ್ರಾದೇಶಿಕ ಪಕ್ಷ ಡಿಸೆಂಬರ್ 10ನೇ ತಾರೀಕು ಹಾವೇರಿನಲ್ಲಿ ಈಗಾಗಲೇ ನಾವು ಘೋಷಣೆ ಮಾಡಿರುವಂತೆ ಅವತ್ತು 4-5 ಲಕ್ಷ ಜನನ ಸೇರಿಸಿ ಅವತ್ತು ಅಧಿಕೃತವಾಗಿ ಪ್ರಾದೇಶಿಕ ಪಕ್ಷ ಪ್ರಾರಂಭ ಆಗುತ್ತೆ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ನಮ್ಮವರೇ ನನಗೆ ನಂಬಿಕೆ ದ್ರೋಹ ಮಾಡಿದ್ರು, ವಿಶ್ವಾಸ ದ್ರೋಹ ಮಾಡಿದ್ರು, ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಿದ್ರು. ಆ ಪಕ್ಷದಲ್ಲ ಇಟ್ಕೊಂಡು ನನ್ನನ್ನು ದುರ್ಬಲನ್ನಾಗಿ ಮಾಡಿ ನನ್ನನ್ನು ಅಪರಾಧಿ ಅಂತೇಳಿ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಸಂಚನ ಮಾಡಿದ್ರು. ಕೇಂದ್ರದ ನಾಯಕರಿಗೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಮಾಡಿದ್ರು. ಕೇಂದ್ರದ ನಾಯಕರು ಸಹ ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಳ್ದೇನೆ ಅದೇ ರೀತಿಯ ಮುಂದುವರೆದರು. ಇಲ್ಲಿರುವಂಥ ನನ್ನ ಬಾಂಧವರಲ್ಲಿ ವಿನಂತಿ ಮಾಡ್ತೇನೆ, ಎಲ್ಲ ಪಕ್ಷದ ಮುಖಂಡಗಳು ನೀವು ಬಂದಿದ್ದೀರಾ. ಬಹುಶಃ 75 ಜನ MLAಗಳ ಜೊತೆಗೆ ಮೆರವಣಿಗೆಯಲ್ಲಿ ಹೋಗಿ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ಇವತ್ತು ರಾಜಭವನಕ್ಕೆ ಹೋಗಿ ರಾಜೀನಾಮೆ ಕೊಟ್ಟೆ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಯಾಕೆ ರಾಜ್ಯ ಜನಕ್ಕೆ ಸುಳ್ಳು ಹೇಳ್ತೀರಿ, ಮೋಸ ಮಾಡ್ತೀರಿ? 60 23 14 ಜನ ಬೇರೆ ಹೋಗಿದ್ದಾರೆ. ಒಂದು 60 14 ಯಾರೂ ಹೋಗೋಕ್ಕೆ ಸಾಧ್ಯ ಇಲ್ಲ. ಯಾರ್ಯಾರು ಹೋಗಿದ್ದಾರೋ ಅವರು ವಾಪಸ್ ಬರ್ಬೋದು. ನಿಜಕ್ಕೂ ಯಡಿಯೂರಪ್ಪನವರು ಒಂದು ಸವಾಲು ಹಾಕಿದ್ರು, ಅವ್ರ ಬಗ್ಗೆ ಕ್ರಮ ತಗೊಂಡ್ರೆ ಹುಷಾರು. ಆ ಕ್ರಮ ತಗೊಳ್ಳಲ್ಲ. ಯಾವ ರೀತಿ ಯಡಿಯೂರಪ್ಪನ ರಾಜೀನಾಮೆ ಕೊಟ್ಟಿದ್ರು ಅದೇ ರೀತಿ ಇವ್ರ ರಾಜೀನಾಮೆ ಕೊಟ್ಟು ತಾಕತ್ತಿದ್ರೆ ಏನು ಅದು ಮಾಡ್ತೀನಿ ಇದು ಮಾಡ್ತೀನಿ ಕೂಗ್ತಾ ಇದ್ರು. ಪೇಪರ್ ಟೈಗರ್ ಆಗೋದಲ್ಲ. ಕ್ರಮ ತಗೊಳ್ಳಿ. ಧನಂಜಯ ಕುಮಾರ್ ಮೇಲೆ ಕ್ರಮ ತಗೊಂಡ್ರಿ, ಹುಷಾರಂದ್ರು. ನಮ್ಮ ಬೆಂಬಲಿಗರು ಮುಟ್ಟಿದ್ರೆ ಅದಾದ ನಂತರ ಒಬ್ಬ ಮಿನಿಸ್ಟ್ರಿಗೆ ಒಬ್ಬ MP ತೊಗೊಂಡಿದ್ವಿ, ಹುಷಾರಂದ್ರು. ಈಗ ಯಾರ ಮೇಲೆ ತೊಗೊಂಡ್ರು ಕೂಡ ಬರೀ ಹುಷಾರಂತ ಅನ್ನೋದು. ಬರೀ ಹುಷಾರಂತಂದ್ರೆ ಇದು ಹುಲಿಯನ್ನು ಕರಿತೀರಿ ಹೇಳಿದಿಲ್ಲ. ಏನು ವ್ಯಾಖ್ಯಾನ ಮಾಡ್ತೀರಾ? ನೀವೇನು ವ್ಯಾಖ್ಯಾನ ಮಾಡ್ತೀರಾ? ನಾನು ಹೇಳ್ತಲ್ಲ, ಈಗ ಪೇಪರ್ ಟೈಗರ್ ಅಂತ, ಇದಕ್ಕಿಂತ ಇನ್ನೇನು ಹೇಳಿ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಹಲವಾರು ಕಾರ್ಯಕರ್ತರಲ್ಲಿ ಹೇಳ್ತಾರೆ, ಸರ್ ಮೊನ್ನೆವರೆಗೆ ನಮಗೆ ಸ್ವಲ್ಪ ಕಷ್ಟ ಇತ್ತು. ಪ್ರಹ್ಲಾದ್ ಜೋಶಿ ಅಂತ ಹೇಳ್ತಾ ಇದ್ರು, ಮೊನ್ನೆವರೆಗೆ ನಮಗೆ ಕಷ್ಟ ಇತ್ತು. ಸಾರ್ವಜನಿಕ ಭಾಷಣದಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿ ಭ್ರಷ್ಟಾಚಾರವೇ ಒಂದು ವಿಷಯ, ಅದೇ ಒಂದು ವಿಚಾರ. ಕರ್ನಾಟಕದಲ್ಲಿ ಆ ಭಸ್ಮಾಸುರ ಇಡ್ತಿದ್ರೆ ಸ್ವಲ್ಪ ಕಷ್ಟ ಇತ್ತಲ್ಲ ಸರ್. ಈಗ ಭಸ್ಮಾಸುರ ಹೋದ್ಮೇಲೆ ಚುನಾವಣೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಕೇಂದ್ರದ ನಿಲುವನ್ನು ಸಮರ್ಥನೆ ಮಾಡಿ ಕರ್ನಾಟಕದಲ್ಲಿ ಮಾಡಿ ಒಂದಷ್ಟು ಹೆಚ್ಚು ಮತದಾರರನ್ನ ನಮಗೆ ಮುಟ್ಲಿಕ್ಕೆ ಸಾಧ್ಯ ಅಂತ ಹೇಳುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಹಿಂದೆ ನಮ್ಮ ಜೊತೆಗಿದ್ದು ಈಗ ದೂರ ಹೋಗಿರುವಂತವರು
ಡೆಡ್ಲೈನ್ ಅನ್ನು ಕೊಡ್ತಾ ಇದ್ದಾರೆ. 4ನೇ ತಾರೀಕು ಡೆಡ್ಲೈನ್. ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನೀವು ಡೆಡ್ಲೈನ್ ಅನ್ನ ಕೊಡ್ತಾ ಇರೋದು ಅದೇನ್ ಜಾರಿಗೆ ಬರಲ್ಲ. ಯಾಕೆಂದ್ರೆ ನೀವು ಡೆಡ್ಲೈನ್ ಕೊಡ್ತಾ ಇರೋದು ಕೇವಲ ಪತ್ರಿಕೆಯಲ್ಲಿ ಹೆಡ್ಲೈನ್ ಸಲುವಾಗಿ ನೀವು ಡೆಡ್ಲೈನ್ ಅನ್ನು ಕೊಡ್ತಾ ಇದ್ದೀರಿ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ನೋಡಿ, ಈಶ್ವರಪ್ಪನವರು ಪದೇ ಪದೇ ಯಡಿಯೂರಪ್ಪನವ್ರ ಮೇಲೆ ಆರೋಪ ಇದೆ, ಅವರು ಅಪರಾಧಿ ಅಲ್ಲ, ಆರೋಪದಿಂದ ಮುಕ್ತ ಆಗೋವರೆಗೂ ಅವರು ಅಧಿಕಾರ ಬಿಟ್ಟದ್ದು, ಕೆಳಗಿಳಿಬೇಕು. ಈ ಮಾತನ್ನು 100 ಬಾರಿ ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ಸುಮಾರು 1.25 ವರ್ಷದ ನಿರಂತರವಾಗಿ ಹೇಳ್ತಾ ಇದ್ರು. ಅವರ ಆರೋಪಿ ಅಪರಾಧಿ ಅಲ್ಲ, ಆದರೆ ಆರೋಪದ ಮುಕ್ತನಾಗಕ್ಕೆ ಮುಂಚೆ ಯಾವುದೇ ಸ್ಥಾನಮಾನ ಕೊಡೋಲ್ಲ ಅಂತ. ಈಗ ಈಶ್ವರಪ್ಪನವರು ಅವರೇ ಒಬ್ಬರೇ ಕುಂತು ಯೋಚನೆ ಮಾಡಲಿ, ಅವರ ಆರೋಪಿ ಯಾವುದೋ ಅಲ್ಲೋ ಇಷ್ಟೆಲ್ಲ ಆರೋಪ ಮಾಡಿದ್ಮೇಲೆ ಅಧಿಕಾರದಲ್ಲಿ ಮುಂದುವರಿಯಬೇಡ ಅಂತ ಜನ ಎಲ್ಲವನ್ನು ಗಮನಿಸ್ತಾ ಇದ್ದಾರೆ. ಅವ್ರ ಸೂಕ್ತ ತೀರ್ಮಾನ ತಗೊಳ್ಳೋಕೆ ಅವ್ರ ಸಂಪೂರ್ಣ ಸ್ವಾತಂತ್ರ್ಯ ಇದೆ. ನಾ ರಾಜೀನಾಮೆ ಕೇಳಲ್ಲ. ಅವ್ರು ನನಗೇನು ಹೇಳ್ತಾ ಇದ್ರು ಅದು ಅವ್ರಿಗೆ ಅನ್ವಯ ಆಗುತ್ತೋ ಇಲ್ಲೋ ಅನ್ನೋದನ್ನು ಈ ರಾಜ್ಯದ ಜನಕ್ಕೆ ಸ್ಪಷ್ಟೀಕರಣ ಕೊಡಬೇಕು ಅಂತ ಕೇಳ್ತಾರೆ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಜಗದೀಶ್ ಶೆಟ್ಟರ್ ಅವರು ಇವತ್ತು ಮಾತು ಹೇಳಿದ್ದಾರೆ. ಯಡಿಯೂರಪ್ಪನವರು CBI ಎದುರಿ ಅಲ್ಲಿ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ನ ಜೊತೆಗೆ ಶಾಮೀಲಾಗಿ ಹೊರಟಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಅಂದರೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಸೋಲಿನ ಭಯದಿಂದ ಇಷ್ಟೊಂದು ಬೇಜವಾಬ್ದಾರಿ ಮಾತುಗಳಾಡ್ತಾ ಇರುವಂಥದ್ದು. ನನ್ನಿಂದ ಮುಖ್ಯಮಂತ್ರಿ ಸ್ಥಾನ ನೋಡಿದಂಥ ಈ ಜಗದೀಶ್ ಶೆಟ್ಟರು ನನ್ನ ಮನೆಗೆ ಕರೆದು ಸಿಹಿ ಕೊಟ್ಟು ಈ ಮುಖ್ಯಮಂತ್ರಿ ಆಗಪ್ಪ ಅಂತ ಕೊಟ್ಟರೆ ಹೇಳಿದರೆ ಯೋಗ್ಯತೆ ಇದ್ದರೆ ಒಳ್ಳೆ ಆಡಳಿತ ನಡೆಸೋದು, ಬಾಯಿ ಮುಚ್ಕೊಂಡಿರಬೇಕು. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ನಾನು ಡೆಲ್ಲಿನಲ್ಲಿ ಹೋಗಿದ್ದು ನಿಜ. ನಾನು ಯಾವುದೇ ಕಾರಣಕ್ಕೆ BJP ಯಾವುದೇ ಭೇಟಿ ಮಾಡಿಲ್ಲ. 8ನೇ ತಾರೀಕು ನಾವು ಇರ್ತೀವಲ್ಲ, ಕಾಯೋಣ ಅದೇನೇನು ಮಾತುಕತೆ ಆಗುತ್ತೆ, ಏನಾಗುತ್ತೆ ಅಂತೇಳಿ. ನಾನೇನಲ್ಲಿ BJPಗೆ ಸೇರಬೇಕು ಅಂತ ಕ್ಯೂನಲ್ಲಿ ಹೋಗಿ ನಿಂತಿದ್ರೆ, ಸೊ ಅದಕ್ಕೋಸ್ಕರ ಏನಾದರೂ ಮಾಡಿ ಅನುಮತಿ ಕೊಡಿಸ್ಬೇಕು ಅಂತ ಅವರೆಲ್ಲ ಪ್ರಯತ್ನ ಮಾಡಬೇಕು. ನನ್ನ ಪಾರ್ಟಿ ನಾನು ಕಟ್ತಾ ಇದ್ದೀನಿ. ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಸದಾನಂದ ಗೌಡರು ಅಂದ್ರೆ ರಾಜ್ಯದಲ್ಲಿ ಎಷ್ಟು ಜನಕ್ಕೆ ಗೊತ್ತಿತ್ತು? ಜಗದೀಶ್ ಶೆಟ್ಟರ್ ಅಂದ್ರೆ ಯಾವ ಭಾಗದಲ್ಲಿ ಅವರು ಓಡಾಡಿದ್ರು? ಇವತ್ತು ಅಶೋಕ್ ಅವರು ಯಾವ ಭಾಗದಲ್ಲಿ ಓಡಾಡಿದ್ರು? ನಿಮ್ಮನ್ನು ಬೋರ್ಡಿಗೆ ತಂದಂಥವರನ್ನೇ ಇವತ್ತು ಬೋರ್ಡಿಗೆ ಇಲ್ಲದವರು ಅಂತ ಮಾತಾಡುವಂಥ ಹಗುರದ ಮಾತನ್ನ ತಕ್ಷಣ ಕೈ ಬಿಡ್ರಿ. ನಿಮ್ಮ ಪಕ್ಷದ ಕೆಲಸ ನೀವು ಮಾಡ್ರಿ, ನಮ್ಮ ಪಕ್ಷದ ಕೆಲಸ ನಾವು ಮಾಡ್ತೀವಿ, ನಮ್ಮ ಪಕ್ಷ ನಾವು ಕಟ್ತೀವಿ. ಇವತ್ತು ಅಧಿಕಾರ ಅನುಭವಿಸಿ ಯಾರು ದ್ರೋಹ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ, ಯಾರು ರಾಜ್ಯದಲ್ಲಿ ಸಂಗೊಳ್ಳಿ ರಾಯಣ್ಣ ಯಾರು, ಮಲ್ಲಪ್ಪ ಶೆಟ್ಟಿ ಯಾರು ಅಂತ ಹೇಳಿ ನಿರ್ಧಾರ ಮಾಡುವಂತ ಶಕ್ತಿ ಇವತ್ತು ರಾಜ್ಯದ ಜನತೆಗೆ ಇದೆ. ನಂಬುವುದು ಹೇಗೋ ಕಾಣೆ ಪದ್ಮಾವತಿ ಪತಿ ತಿರುಪತಿ ಶ್ರೀ ವೆಂಕಟಾಚಲಪತಿ. ಹೀಗೆ ಒಬ್ಬರ ಮೇಲೊಬ್ಬರು ಕೆಸರೆರಚುವ ಹೇಳಿಕೆಗಳನ್ನು ಕೊಟ್ಟಂತಹ ಈಶ್ವರಪ್ಪನವರು, ಅನಂತಕುಮಾರ್ ಅವರು, ಯಡಿಯೂರಪ್ಪನವರು, ಸದಾನಂದ ಗೌಡರು, ಶೋಭಾ ಕರಂದ್ಲಾಜೆ ಅವರು ಮತ್ತು ಜಗದೀಶ್ ಶೆಟ್ಟರು ಎಲ್ಲರೂ ಕೂಡ ಇವತ್ತು BJP ಕಚೇರಿಯಲ್ಲಿದ್ದರು. ಒಂದು ಸಲ ಇವತ್ತಿನ ಸಂಭ್ರಮ ಹೇಗಿತ್ತು ಅನ್ನೋದನ್ನು ನೋಡಿ. ಮಾತೃಪಕ್ಷಕ್ಕೆ ಮರಳಿದ ಯಡಿಯೂರಪ್ಪ ಬಣ. ಉಭಯ ನಾಯಕರಿಂದ ಒಗ್ಗಟ್ಟಿನ ಮಂತ್ರಪಠಣ. ಇನ್ನು ರಂಗೇರಲಿದೆ ಲೋಕಸಭಾ ಚುನಾವಣಾ ಕಣ. ಯಡಿಯೂರಪ್ಪ ಮಾತೃಪಕ್ಷ ಬಿಜೆಪಿಗೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ. ಇವತ್ತು ಬೆಳಬೆಳಗ್ಗೆ ತಮ್ಮ ನಿವಾಸಕ್ಕೆ ಆಗಮಿಸಿದ ಬೆಂಬಲಿಗರ ಶುಭಾಶಯ ಸ್ವೀಕರಿಸಿ ಬಿಎಸ್ವೈ ಕೆಜೆಪಿ ಕಚೇರಿ ಕಡೆಗೆ ಹೊರಟಾಗ ಅವರಿಗೆ ಸಾಥ್ ನೀಡಿದ್ದು 2 ಶಾಸಕರು ಮಾತ್ರ. ಬಿಆರ್ ಪಾಟೀಲ್ ಹಾಗೂ ಗುರು ಪಾಟೀಲ್ ತಮ್ಮೊಂದಿಗೆ ಬಿಜೆಪಿಗೆ ಬರಲು ಹಿಂದೆ ಮುಂದೆ ನೋಡ್ತಿದ್ದಾರೆ ಅಂತ ಬಿಎಸ್ವೈ ಅಸಮಾಧಾನ ವ್ಯಕ್ತಪಡಿಸಿದರು. ಶಾಸಕ ಬಣಕಾರ್ ಹಾಗೂ ವಿಶ್ವನಾಥ್ ಪಾಟೀಲ್ ಜೊತೆಗೆ ಅಪಾರ ಬೆಂಬಲಿಗರೊಡಗೂಡಿ ಬಿಎಸ್ವೈ ಕೆಜೆಪಿ ಕಚೇರಿಗೆ ಆಗಮಿಸಿದಾಗ ಅಲ್ಲಿ ಅಭಿಮಾನಿಗಳ ದೊಡ್ಡ ಸಮೂಹವೇ ನೆರೆದಿತ್ತು. ಕೆಜೆಪಿ ಕಚೇರಿ ಸಂಪೂರ್ಣ ಕೇಸರಿಮಯವಾಗಿತ್ತು. ಕೆಜೆಪಿ ಧ್ವಜಸ್ತಂಭದ ಮೇಲೆ ಬಿಜೆಪಿ ಧ್ವಜ ಹಾರಾಡ್ತಿತ್ತು. ಅಲ್ಲಿಂದ ಬೆಂಬಲಿಗರೊಡಗೂಡಿ ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಆಗಮಿಸಿದ ಯಡಿಯೂರಪ್ಪ ವಿಶೇಷ ಪೂಜೆ ಸಲ್ಲಿಸಿದ್ರು. ಇಲ್ಲಿ ಅವರಿಗಾಗಿ ಅಭಿಮಾನಿಗಳ ದೊಡ್ಡ ಪಡೆಯೇ ಕಾದು ನಿಂತಿತ್ತು. ಅವರೊಂದಿಗೆ ಬಿಎಸ್ವೈ ಬಿಜೆಪಿ ಕಚೇರಿಯೆಡೆಗೆ ಹೆಜ್ಜೆ ಹಾಕ್ತಾ ಇದ್ರೆ ಜಯಘೋಷ ಮುಗಿಲು ಮುಟ್ಟಿತ್ತು.
ಯಡಿಯೂರಪ್ಪನವರನ್ನ ಸ್ವಾಗತಿಸಲು ಬಿಜೆಪಿ ಕಚೇರಿ ಎದುರು ಜಗದೀಶ್ ಶೆಟ್ಟರ್, ಈಶ್ವರಪ್ಪ, ಸುರೇಶ್ ಕುಮಾರ್, ಸೋಮಣ್ಣ ಸೇರಿದಂತೆ ಹಲವು ನಾಯಕರು, ಬಿಜೆಪಿ ಶಾಸಕರು ಸುಮಾರು 15 ನಿಮಿಷ ಕಾದು ನಿಂತಿದ್ರು. ಯಡಿಯೂರಪ್ಪ ಆಗಮಿಸುತ್ತಿದ್ದಂತೆ ಭಾರೀ ನೂಕುನುಗ್ಗಲು ಸಂಭವಿಸಿತು. ಅದರ ನಡುವೆ ಬಿಜೆಪಿ ಪ್ರಧಾನ ಕಚೇರಿ ಜಗನ್ನಾಥ ಭವನಕ್ಕೆ ಆಗಮಿಸಿದ ಬಿಎಸ್ವೈಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರಹ್ಲಾದ ಜೋಶಿ ಪ್ರಾಥಮಿಕ ಸದಸ್ಯತ್ವ ನೀಡಿದ್ರು. ನಂತರ ಬಿಎಸ್ವೈ ಬೆಂಬಲಿಗರೆಲ್ಲರೂ ಬಿಜೆಪಿ ಸದಸ್ಯತ್ವ ಪಡೆದರು. ಈ ವೇಳೆ ಮಾತನಾಡಿದ ಯಡಿಯೂರಪ್ಪ ಒಗ್ಗಟ್ಟಿನ ಮಂತ್ರ ಪಠಿಸಿದ್ರು. ನಮ್ಮನ್ನ ಒಂದೇ ಒಂದು ಸಾರಿ ಕ್ಷಮಿಸಿಬಿಡಿ ಅಂತ ಜನರ ಬಳಿ ಬೇಡಿಕೊಂಡ್ರು. ನಾನು ಮತ್ತೆ ಬಿಜೆಪಿಗೆ ಸೇರಲು ಕಾರಣ ಅಧಿಕಾರ ವ್ಯಾಮೋಹ ಅಲ್ಲ. ನಾನು ಈ ನಾಡಿನ ಜನರ ಆಶೀರ್ವಾದದಿಂದ, ಪಕ್ಷದ ಆಶೀರ್ವಾದದಿಂದ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೆ. ಸೊ ಈ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದಂತೆ ನಾವು ಎಷ್ಟು ಪ್ರಾಮಾಣಿಕವಾಗಿ ನಮ್ಮೆಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಟ್ಟಾಗಿ ಬರುವಂತಹ ದಿವಸಗಳಲ್ಲಿ ಕೆಲಸ ಮಾಡ್ತೇವೆ. ಅದರ ಆಧಾರದ ಮೇಲೆ ಲೋಕಸಭೆಯ ಫಲಿತಾಂಶ ನಿಂತಿದೆ ಅನ್ನೋದನ್ನ ನಾವು ಗಮನಿಸ್ತೇವೆ. ನಂತರ ಒಗ್ಗಟ್ಟಿನ ಜಪ ಮಾಡಿದ್ದು ಸಂಸದ ಅನಂತಕುಮಾರ್. ಇವತ್ತು ಜನರ ಮುಂದೆ ನಾವು ಕ್ಷಮೆ ಕೇಳಬೇಕು, ಜನರಿಗೆ ನಾವು ಭರವಸೆ ಕೊಡಬೇಕು, ಒಟ್ಟಾಗಿ ಹೋಗ್ತೀವಿ ಮತ್ತು ಎಲ್ಲವನ್ನೂ ಸಮಾಲೋಚನೆ ಮಾಡ್ಕೊಂಡು ಹೋಗ್ತೇವೆ ಅಂತ. ಬಹುಶಃ ಆ ಮಾತನ್ನ ನಾನು ಪುನರುಚ್ಚರಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೆ ಕೆಜೆಪಿಯ ಯಾವುದೇ ಕಾರ್ಯಕರ್ತರು, ಪದಾಧಿಕಾರಿಗಳು ಸ್ವಲ್ಪನೂ ಮನಸ್ಸಿನಲ್ಲಿ ಸಂದೇಹ ಇಟ್ಕೊಳ್ಳುವಂತ ಅಗತ್ಯತೆ ಇಲ್ಲ. ಅವ್ರಿಗೆ ತೆರೆದ ಮನಸ್ಸಿನಿಂದ, ತುಂಬು ಹೃದಯದಿಂದ ನಾವು ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಅವರೆಲ್ಲ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರೇ. ಈಶ್ವರಪ್ಪ ಈ ಮಿಲನವನ್ನ ಅಣ್ಣ ತಮ್ಮಂದಿರ ಸಮ್ಮಿಲನ ಅಂತ ವ್ಯಾಖ್ಯಾನಿಸಿದ್ರು. ಇವತ್ತು ಒಡೆದಂತ ಮನೆಗೆ ಎಲ್ಲ ಅಣ್ಣ ತಮ್ಮಂದ್ರು ಕೂಡ ಒಟ್ಟಾಗಿ ಸೇರಿದಾಗ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ನಮ್ಮ ಕುಟುಂಬದ ಎಲ್ಲ ಪರಿವಾರದ ಕಾರ್ಯಕರ್ತರಿಗೆ, ನಮ್ಮ ಕಾರ್ಯಕರ್ತರಿಗೆ ಆಗಿರೋಂಥ ಸಂತೋಷ ಅಷ್ಟಿಷ್ಟಲ್ಲ ಅನ್ನೋ ಮಾತು ನಮ್ಮೆಲ್ಲರೂ ಕೂಡ ಸ್ವಂತ ಅನುಭವ ಆಗಿದೆ. ಇವತ್ತು ನಾವೇನು ರಾಜ್ಯದಲ್ಲಿ ಕಳ್ಕೊಂಡ್ವಿ ಅದ್ರ ದೇಶದಲ್ಲಿ ನಾವು ಇವತ್ತು ಕೊಡಬೇಕಾಗಿದೆ. ಆದ್ರೆ ಸದಾನಂದ ಗೌಡ್ರು ಮಾತ್ರ ಇನ್ನು ಮಾತು ಬೇಡ, ಕಾರ್ಯಾಚರಣೆ ಶುರು ಮಾಡೋಣ ಅಂತ ಮಾತಿಗೆ ತೆರೆ ಎಳೆದ್ರು. ಎಲ್ಲ ಮಾಧ್ಯಮದ ಮಿತ್ರರಿಗೆ ನಾನು ಹೇಳ್ತೇನೆ, ಇವತ್ತು ನಮ್ಮ ಪ್ರಥಮ ಅಧ್ಯಾಯ ಕೊನೆಗೊಂಡಿದೆ. ಆದ್ರೆ ನಿಮಗೆ ಹೊಸ ಹೊಸ ವಿಚಾರಗಳು, ಹೊಸ ಹೊಸ ಹೋರಾಟಗಳು ನಾಳೆಯಿಂದ ಭಾರಿ ಸಿಗ್ತವೆ. ನೀವೇನು ಗಡಿಬಿಡಿ ಮಾಡಬೇಡಿ. ಇನ್ನು ನಮ್ಮ ಕಡೆಯಿಂದ ಆಗ್ಬೇಕಾದ ಕಾರ್ಯಾಚರಣೆ ಇನ್ನು ಬರೀ ಮಾತುಗಳಿಗಿಂತ ಹೆಚ್ಚು ನಮ್ಮ ವ್ಯವಸ್ಥಿತವಾದಂತ ಕೆಳಗಿನ ಹಂತದ ನಮ್ಮ ಕಾರ್ಯಕರ್ತರ ಜೊತೆ, ಮತದಾರರ ಜೊತೆ ನಮ್ಮ ಈ ಸಂಬಂಧದ ಬಗ್ಗೆ ಒಂದು ಅರಿವು ಮೂಡಿಸುವಂಥದ್ದು ಮತ್ತು ಜಾಗೃತವಾದಂತ ಒಂದು ಮತದಾರನ ತಯಾರು ಮಾಡುವಂಥದ್ದು ಮಾತ್ರ ನಮಗಿರುವಂತ ಒಂದು ಕೆಲಸ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಂತರ ನಾಯಕರೆಲ್ಲರೂ ಜನರ ಎದುರು ಬಂದು ಕೈ ಹಿಡಿದು ಒಗ್ಗಟ್ಟು ಪ್ರದರ್ಶಿಸಿದ್ರು. ಜಗನ್ನಾಥ ಭವನದಲ್ಲಿ ಕುಳಿತು ಸುವರ್ಣ ನ್ಯೂಸ್ಗೆ ಮೊದಲ ಪ್ರತಿಕ್ರಿಯೆ ನೀಡಿದ ಯಡಿಯೂರಪ್ಪ, ಇನ್ನು ನನ್ನ ಕೊನೆಯ ಉಸಿರಿರೋವರೆಗೂ ಬಿಜೆಪಿಯಲ್ಲೇ ಇರ್ತೇನೆ ಅಂತ ಭಾಷೆ ನೀಡಿದ್ರು. ಯಾವುದೋ ಒಂದು ಕಾರಣಕ್ಕೆ ಮನಸ್ಸಿಗೆ ನೋವಾಗಿ ಜಿಗುಪ್ಸೆಯಿಂದ ನಾನು ಹೊರಗೋಗ್ಬೇಕಾಯಿತು. ಅದು ಮಾಡಿದಂಥದ್ದು ಈಗ ನನ್ನ ಮನವರಿಕೆ ಆಗಿದೆ, ಸರಿಯಲ್ಲ ಅಂತೇಳಿ ಅದಕ್ಕಾಗಿ ನಾನು ವಾಪಸ್ ಬಂದಿದ್ದೇನೆ. ಬದುಕಿನ ಕೊನೆ ಉಸಿರಿರೋವರೆಗೆ ನಾನು ರಾಜಕೀಯ ಕ್ಷೇತ್ರದಲ್ಲಿ ಬಿಜೆಪಿಯಲ್ಲಿದ್ದು ಈ ಪಕ್ಷವನ್ನು ಕಟ್ಟೋ ಕೆಲಸ ಮಾಡ್ತೇನೆ. ಬಿಜೆಪಿಗೆ ಯಡಿಯೂರಪ್ಪ ಬಣದ ಅಧಿಕೃತ ಸೇರ್ಪಡೆ ಕಾರ್ಯಕರ್ತರಲ್ಲಿ ಹರ್ಷ ತಂದಿದೆ. ಲೋಕಸಭಾ ಚುನಾವಣೆ ಕಣ್ಣೆದುರು ಇರೋದ್ರಿಂದ ಅವರಿಗೆ ಇವೆಲ್ಲವೂ ಚೆನ್ನಾಗಿಯೇ ಕಾಣ್ತಿದೆ. ಆದ್ರೆ ರಾಜಕಾರಣವನ್ನ ಹತ್ತಿರದಿಂದ ಬಲ್ಲವರು ಇದನ್ನೆಲ್ಲ ಕಂಡು ಕೇಳುವ ಒಂದೇ ಪ್ರಶ್ನೆ, ಇದು ಇನ್ನೆಷ್ಟು ದಿನ? ಮತ್ತೆ ಬರೋದೇ ಆಗಿದ್ರೆ ಹೋಗಿದ್ಯಾಕೆ ಅನ್ನೋದು ಪ್ರಶ್ನೆ, ಹೋಗಿದ್ದೇ ಸತ್ಯ ಅನ್ನೋದಾದರೆ ಮತ್ತೆ ಬಂದಿದ್ಯಾಕೆ ಅನ್ನುವಂಥ ಪ್ರಶ್ನೆ. ಇಂಥ ಪ್ರಶ್ನೆಗಳನ್ನು ಜನಸಾಮಾನ್ಯ ಕೇಳ್ತಾ ಇರ್ತಾನೆ. ಹಾಟ್ ನ್ಯೂಸ್ನಲ್ಲಿ ಇನ್ನೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ನಾಚಿಗೇಡಿ ವಿದೇಶ ಪ್ರವಾಸ ಮುಗಿಸ್ಕೊಂಡು ವಾಪಸ್ ಬಂದಿರೋ ಶಾಸಕರ ವರದಿಯನ್ನು ಕೊಡ್ತೀವಿ. ಅದಕ್ಕಿಂತ ಮುಂಚೆ ಇನ್ನೊಂದು ಬ್ರೇಕ್.